ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್. ಇವತ್ತು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಈರುಳ್ಳಿ, ಒಂದು 6ರಿಂದ 7 ಟೊಮೆಟೊ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಅರಿಶಿನ ಪುಡಿ, ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, ಮನೆಯಲ್ಲೇ ಮಾಡಿಟ್ಕೊಂಡಿರೋ ಸಾಂಬಾರು ಪುಡಿ, ಸ್ವಲ್ಪ ಹಚ್ಚ ಖಾರದ ಪುಡಿ, ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇದು ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಇದೆಲ್ಲ ಆಲ್ ಸ್ಪೈಸಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಮಾಡೋದಕ್ಕೆ ಎಣ್ಣೆ. ಹೀಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಸ್ಟವ್ ಫ್ಲೇಮ್ ಆನ್ ಮಾಡಿ ಎಣ್ಣೆ ಕಾಯಕ್ಕೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯೋಷ್ಟೊತ್ತಿಗೆ ಇಲ್ಲಿ ಪಕ್ಕದಲ್ಲಿ 1:2 ಆ ಥರ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಆಗುತ್ತೆ ಅವಾಗ. ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 6 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ಬಿಸಿಗೆ. ನೋಡಿ, ಎಣ್ಣೆ ಇಷ್ಟು ಹಾಕಿದ್ರೆ ಸಾಕು. ಎಣ್ಣೆ ಕಾಯ್ದ ಮೇಲೆ ತೊಗೊಂಡಿದ್ದೀವಲ್ಲ ಪಲಾವ್ ಎಲೆ, ಚಕ್ಕೆ, ಲವಂಗ, ಕಲ್ಲುವ್ವ, ಇದನ್ನೆಲ್ಲ ಒಂದು ಸತಿ ಹಾಕ್ಕೊಂಡು ಸ್ವಲ್ಪ ಸ್ಟವ್ ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲೇ ಇರಲಿ. ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ನಾನು ಜಜ್ಜಿಟ್ಕೊಂಡಿದ್ದೀನಿ. ಜಜ್ಜಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ರುಬ್ಬಿಲ್ಲ, ಇದು ಜಜ್ಜಿರೋದಷ್ಟೇ. ನೋಡಿ, ಇದು ಹಸಿ ವಾಸನೆ ಹೋಗಿದೆ. ಈಗ 1 ಕಪ್ ಈರುಳ್ಳಿ, ಇದು ಅಷ್ಟೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಆಗಿದೆ. ಈಗ ಇದಕ್ಕೆ 2 ಕಪ್ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಅಂದರೆ ಒಂದು 6ರಿಂದ 7 ಟೊಮೆಟೊ ಬಾತ್ ಅಲ್ವಾ, ಅದಕ್ಕೆ ಟೊಮೆಟೊ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಆ್ಯಪಲ್ ಟೊಮೆಟೊ ಆದರೆ ಇನ್ನೊಂದು 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಪುದೀನ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸತಿ ತಿರುಗಿಸೋಣ. ಅದೆಲ್ಲ ಸ್ವಲ್ಪ ಕುಕ್ ಆಗಲಿ. 1 ಕಪ್ ಹಸಿ ಬಟಾಣಿ ಹಾಕ್ಬಿಟ್ಟು ನೋಡಿ, ಇವಾಗ ಸ್ವಲ್ಪ ಸ್ಪೈಸಸ್ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ, ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ 2 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ ಇವತ್ತು. ಇದು ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬಾತು. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಸಾಂಬಾರು ಪುಡಿ ನಮ್ಮದು ಖಾರ ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂಚೂರು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿಲೇ ಖಾರದ ಪುಡಿ ಹಾಕಿದರೆ ಏನು ಬೇಕಾಗೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ಎಣ್ಣೆ ಬಿಟ್ಕೊಂಡಿದೆ. ಆಯಿಲೆಲ್ಲ ಈ ಥರ ಸಪ್ರೇಟ್ ಆದರೆ ಅದು ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಈಗ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ, ಆ ಅಕ್ಕಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡಿಬಿಟ್ಟು ಅವಾಗೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ನಲ್ಲ, ಆ ನೀರನ್ನ ಹಾಕ್ಕೊಳ್ಳೋಣ. ಇವಾಗ ನೀರು ಕಾಯ್ದಿರೋದ್ರಿಂದ, ಅಕ್ಕಿನೂ ನೆನೆಸಿರೋದ್ರಿಂದ ಜಾಸ್ತಿ ಏನು ಬೇಡ, 1 ವಿಷಲ್ ಬಂದರೆ ಸಾಕು. ಇದು ಕುದಿಯೋದಕ್ಕೆ ಬಿಡೋಣ. ಇವಾಗ ಒಂದು ಕುದಿ ಬಂತು ಅಂದರೆ ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಹಾಕ್ಕೊಳ್ಬೋದು. ಒಂದು ಕುದಿ ಬರಲಿ. ನೋಡಿ, ಈಗ 1 ಕುದಿ ಬಂದಿದೆ. ಈ ಥರ ಬಂದಮೇಲೆ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬಿಟ್ಕೊಂಡ್ರೆ ಸಾಕು. ಅಕ್ಕಿನೂ ನೆಂದಿದೆ, ಬಿಸಿನೀರು ಹಾಕಿರೋದ್ರಿಂದ ಬೇಗ ಆಗುತ್ತೆ. ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿತ್ತು ಅಂದರೆ ನೋಡಿ, ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನೀವೊಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಕೇಳಿ ಹಾಕಿಸ್ಕೊಳ್ತಾರೆ, ಅಷ್ಟು ಟೇಸ್ಟಿಯಾಗಿತ್ತು. ಇದೇ ಥರ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.